ಒಂದೇ ಎಕ್ಸಸೈಸ್ ಕಾಲಿಂಗ್ ಮಾಡಿ. ಸೊ ದಿಸ್ ಈಸ್ ಅ ವೆರಿ ಟೆಕ್ನಿಕಲ್ ಎಕ್ಸಸೈಸ್ ಫಾರ್ ಗಿಡಿನೆಸ್ ಪ್ರಿವೆನ್ಷನ್. ಇದರಿಂದ ಗಿಡಿನೆಸ್ ಆಗ್ಬೋದು, ಬಟ್ ಇಟ್ ವಿಲ್ ಫೋಕಸ್ ಆನ್ ದ ಸೈಡ್ಸ್ ಆಫ್ ಅಬ್ಡಮೆನ್, ಲೋವರ್ ಬ್ಯಾಕು, ಶೋಲ್ಡರ್ ಸ್ಟ್ರೆಚ್ ಆಗುತ್ತೆ, ಸೈಡ್ಸ್ ಸ್ಟ್ರೆಚ್ ಆಗುತ್ತೆ, ಬಟ್ ಲೋವರ್ ಬ್ಯಾಕು ಸ್ಟ್ರೆಚ್ ಆಗುತ್ತೆ, ಹ್ಯಾಮ್ಸ್ಟ್ರಿಂಗ್ಸ್ ವರ್ಕೌಟ್. ವೆರಿ ಈಸಿ ಎಕ್ಸಸೈಸ್. ಪೇಂಟ್ ದ ಸ್ಕೈ, ಪೇಂಟ್ ದ ಅರ್ತ್. ಮೇಡಮ್ ಹಿಂಗೆ ಇಟ್ಕೊಂಡು ಎರಡು ಕಾಲ್ ಹಿಂಗೆ ಮಾಡಿ ನೋಡಿ, ಹೆಂಗೆ ಮಾಡ್ತೀನಿ ನೋಡಿ. ಅಲ್ಲಿ ಟೇಕ್ ಬೋತ್ ಹ್ಯಾಂಡ್ಸ್ ದಿಸ್ ವೇ. ಇವಾಗ ಕೈ ಟಿಲ್ಟ್ ಮಾಡ್ತೀನಿ ನಾನು. ಸೊ ಸ್ವಲ್ಪ ಬೆಂಡ್ ಮಾಡಿ. ಯು ಆರ್ ಗೋಯಿಂಗ್ ಟು ಪೇಂಟ್ ದ ಸ್ಕೈ. ನೋಡಿ, ಪೇಂಟ್ ದ ಸ್ಕೈ. ಸೈಡ್ ಬಂದು ಸ್ಲೋವಾಗಿ ಬಂದು ಇದು ಸ್ವಲ್ಪ ರಿದಮ್ ಆಗಿ ಪೇಂಟ್ ದ ಅರ್ತ್, ಮಾಪ್ ಮಾಡೋ ಥರ ಮಾಪ್ ಮಾಡಿ ಮತ್ತೆ ಸ್ಟಿಚ್ ಆಗ್ತಾನೆ ನೋಡಿ. ಒನ್ ಪೇಂಟ್ ದ ಸ್ಕೈ, ಬೆಂಡ್ ಆಗಿ ಡೌನ್ ಆಗಿ ಸ್ಲೋ ಆಗಿ ನೋಡಿ. ಪೇಂಟ್ ದ ಅರ್ತ್. ಎರಡು ಕೈ ಹಂಗೆ ಒಂದೇ ಥರ ಇಟ್ಕೋಬೇಕು, ಎಲ್ಬೋ ಸ್ಟ್ರೇಟ್ ಮತ್ತು ಟಿಲ್ಟ್. ಎಲ್ಲಾಗುತ್ತೆ ವರ್ಕ್ ಈಸ್ ಆನ್ ದ ಅಬ್ಡಮಿನ್ ಟೋಟ್ಲಿ. ಪೇಂಟ್ ದ ಸ್ಕೈ, ಬೆಂಡ್ ಡೌನ್, ಕೇರ್ಫುಲ್, ಮಾಪ್ ದ ಅರ್ತ್, ಪೇಂಟ್ ದ ಅರ್ತ್, ಅಗೇನ್ ಸ್ಟ್ರೆಚ್ ಮೇಲೆ. ತಲೆ ಸುತ್ತ ಬಂದರೆ ಹೋಲ್ಡ್ ಆನ್, ಅಷ್ಟೇ ಹೋಲ್ಡ್ ಮಾಡಿ. ಎಲ್ಬೋ ಸ್ಟ್ರೈಟ್ ಇಟ್ಕೊಂಡು ಮತ್ತೆ ಹಿಂಗೆ ಟಿಲ್ಟ್, ಬೆಂಡ್, ಪೇಂಟ್ ದ ಅರ್ತ್. ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಫೀಲ್ ಆಗುತ್ತೆ. ಮತ್ತು ಮೇಲೆ ಹೋಗಬೇಕಾದ್ರೆ ಅಬ್ಡಮನ್ ಮಸಲ್ಸ್ ಫೀಲ್ ಆಗುತ್ತೆ. ಪೂರ್ತಿ ಮೇಲೆ ಬಂದರೆ ಶೋಲ್ಡರ್ಸು ಸ್ಟ್ರೆಚ್ ಆಗುತ್ತೆ. ರಿಲೀಸ್. ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಒಂದೇ ಎಕ್ಸಸೈಸ್ ಇನಫ್ ಫಾರ್ ಅಸ್. ಇದು ನಾನು ಏನು ಸ್ವಲ್ಪ ಅಡ್ವಾನ್ಸ್ ಮಾಡಿ ತೋರಿಸ್ತೀನಿ. ದಿಸ್ ವಾಸ್ ಮೈ ಫೇವ್ರೇಟ್ ಎಕ್ಸಸೈಸ್. ಅದಕ್ಕೆ ಲೇಸಿ ಎಕ್ಸಸೈಸಸ್ ಅಂತೀನಿ. ಫುಲ್ ಹಿಂಗೆ ಇಟ್ಕೊಂಡು ಎಲ್ಬೋಸ್ ಫುಲ್ ಸ್ಟ್ರೈಟು. ಇದನ್ನು ಸ್ಟ್ರೆಚ್ ನನಗೆ ಇಲ್ಲಿ ನೋಡಿ, ಸೈಡ್ಸ್ ನೋಡಿ, ಟಿಲ್ಟ್ ಮಾಡ್ತೀನಿ. ಟಿಲ್ಟ್ ಫುಲ್ ಮಾಡ್ತೀನಿ. ಫುಲ್ ಮಾಡಿದ್ರೆ ನಾವೊಂದು ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ಆಗ್ತದೆ ಪೂರ್ತಿ. ಹಿಂಗೆ ಮಾಡಿ ಒನ್ ಸ್ಟ್ರೆಚ್ ಸೈಡ್ಸ್ ಆಫ್ ಯುವರ್ ಅಬ್ಡಮಿನ್. ಇಲ್ಲಿ ಲ್ಯಾಟಿಸ್ಮಸ್ ಡಾರ್ಸೈ, ಸಿರೇಟಸ್ ಆ್ಯಂಟೀರಿಯರ್, ಎಕ್ಸ್ಟರ್ನಲ್ ಆಬ್ಲಿಕ್, ಇಂಟರ್ನಲ್ ಆಬ್ಲಿಕ್. ಮತ್ತು ಟಿಲ್ಟ್ ಸೈಡ್ ವೇಸ್ ಬಂದು ಮತ್ತೆ ಹಿಂಗೆ ಕೆಳಗೆ ಈ ಥರ. ಸೊ 5 ಕೌಂಟ್ಸ್ ಒನ್ ಸೈಡ್, 5 ಕೌಂಟ್ಸ್ ಅದರ್ ಸೈಡ್. ಲೆಟ್ ಅಸ್ ಡೂ ಸ್ಲೋಲಿ. ಎಲ್ಬೋ ಸ್ಟ್ರೈಟು, ಅದು ಒಂದು ಕಡೆ, ಈ ಕಡೆ ಅಂದರೆ ಈ ಕಡೆ ತಿರುಗಿ ಮಾಡಿ, ಟಿಲ್ಟ್ ಮಾಡಿ ಕೈ ಹಿಂಗೆ. ಸೊ ಪೇಂಟ್ ದ ಸ್ಕೈ, ಬೆಂಡ್ ಮಾಡಿ, ಟಿಲ್ಟ್ ಮಾಡಿ, ಪೇಂಟ್ ದ ಅರ್ತ್, ಪೇಂಟ್ ದ ಸ್ಕೈ. ಮತ್ತೆ ನೋಡಿ, ನೀವು ಮಾಡ್ತಾಯಿರಿ ಕಂಟಿನ್ಯೂಸ್ಲಿ, ಕೀಪ್ ಡೂಯಿಂಗ್. ಫೀಲ್ ದ ಶೋಲ್ಡರ್ ಸ್ಟ್ರೆಚ್, ಟ್ರಪೀಜಿಯಸ್ ಸ್ಟ್ರೆಚ್, hamstring stretch, external oblique, internal oblique. Keep doing 5 counts on one side, 5 counts on other side. We'll do half one. ಬರೀ ಪೇಂಟ್ ದ ಸ್ಕೈ ಅಷ್ಟೇ ಮಾಡೋಣ. ಹಿಡ್ಕೊಂಡು 1 ಪೇಂಟ್ ನೋಡಿ ಮೇಡಮ್, ನೋಡಿ 2 ಪೇಂಟ್, 3 ಪೇಂಟ್, ಕಾರ್ ವೈಪರ್ ಥರ, 4 ಪೇಂಟ್, 5 ಪೇಂಟ್, 6 ಪೇಂಟ್, 7 ಪೇಂಟ್, 8 ಪೇಂಟ್, 9 ಪೇಂಟ್ ಆ್ಯಂಡ್ 10. ಸ್ಟಾಪ್. ಕೂತ್ಕೊಳ್ಳಿ. ಲೆಟ್ ಅಸ್ ರೆಸ್ಟ್. Rest for 2 minutes. After 2 minutes, we'll do the paint the earth one. Heartbeat ಜಾಸ್ತಿ ಆಗ್ತದೆ because it is a cardiorespiratory exercise. Relax and deep breathly till you feel the breathing has become normal, till the heartbeat become relaxed.
Slowly come back. Are you comfortable for this? Painting the earth. ನೀವು ತುಂಬಾ ಸ್ಟ್ರೆಚ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಹೋಲ್ಡ್ ದಿಸ್ ಫುಲ್ ಟೈಟ್, ಇಲ್ಲಾಂದರೆ ಸ್ವಲ್ಪ ಲೂಸ್ ಬಿಟ್ಟರೆ ನಿಮಗೆ ಈಸಿ ಆಗುತ್ತೆ. ನಾನು ಫುಲ್ ಟೈಟ್ ಹಿಡ್ಕೊಂಡ್ರೆ ಇಲ್ಲಿ ಜಾಸ್ತಿ ಸ್ಟ್ರೆಚ್ ಆಗುತ್ತೆ. ಬೆಂಡಾಗಿ ಹಿಂಗೆ. ಸೊ ಪೇಂಟ್ ದ ಅರ್ತ್. ಮತ್ತು ಹಿಂಗೆ 1 2 3 4 ಕಾಲು ಫಾರ್ಮಾಗಿ ಇಡಬೇಕು. 5 6 7 8 9 10 11 12 13 14 15 16 17 18 19 and 20. Stop. Relax. Sit down.